ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಬರ್ರಿ ನನ್ನ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಸಾಲ ಪಾಲಕ್ ಚಪಾತಿ ಮಾಡೋಣ. ನಮ್ಮ ಸಮರ್ಥಕ್ಕೆ ಬೆಳಗ್ಗೆ ಎದ್ದು ನೋಡಾಕತ್ತಿದ್ದೆ, ಏನೂ ಉಳಿದಿರಲಿಲ್ಲ. ಒಂದೇ ಒಂದು ಕಟ್ ಪಾಲಕ್ ಉಳಿದಿತ್ತು. ಅದನ್ನೇ ಸ್ವಚ್ಛಗೆ ತೊಳ್ಕೊಂಡು ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳಿ ಅವ್ನ ಡಬ್ಬಿಗೆ ರೆಡಿ ಮಾಡ್ಲಿಕ್ಕತ್ತೆ. ನೋಡಿರಿ, ನಾ ಈಗ ಇದನ್ನು ಪಾಲಕ್ ಪೂರ್ತಿ ತೊಳ್ಕೊಂಡು ಇಟ್ಕೊಂಡೇನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋತೇನೆ. ಈಗ ಈ ಪಾಲಕನ್ನು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಇದನ್ನು ಹೆಚ್ಕೊಂಡು ಇದರಲ್ಲೇ ಚಪಾತಿ ಮಾಡಿ ರೋಲ್ ಮಾಡಿ ಡಬ್ಬಿಗೆ ಹಾಕಿದ್ರೆ ಅವ್ನಿಗೆ ತಿನ್ನೋಕೆ ಭಾಳ ಈಸಿ ಆಗ್ತದೆ ಮತ್ತು ಟೇಸ್ಟಿನೂ ಆಗ್ತದೆ ಅಂಥೇಳಿ ನಾನು ಪಾಲಕ್ ಚಪಾತಿ ಮಾಡಕತ್ತೀನಿ. ಈ ಕಡೆ ನಾನು 2 ಚಪಾತಿಗೆ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಅದರೊಳಗೆ ಗೋಧಿ ಹಿಟ್ಟಿನೊಳಗೆ ಒಂದೇ ಒಂದು ಚಮಚ ನಾನು ಕಡಲೆ ಹಿಟ್ಟು, ಹಸೆ ಹಿಟ್ಟು ಸೇರಿಸ್ತೀನಿ. ಯಾಕಂದ್ರೆ ಈ ಪಾಲಕ್ ಹಾಕೋದ್ರಿಂದ ಒಮ್ಮೊಮ್ಮೆ ಚಪಾತಿ ನಾರಾಗೋ ಚಾನ್ಸಸ್ ಇರ್ತದೆ, ಜಗ್ಗಿ ತಿನ್ನಬೇಕಾಗ್ತದೆ ಆರಿದ್ಮೇಲೆ. ಅದೇ ಒಂದು ಚಮಚ ಕಡಲೆ ಹಿಟ್ಟು ಹಾಕಿದರೆ ಅಂಥ ಪ್ರಾಬ್ಲಮ್ ಆಗೋದಿಲ್ಲ. ಈಗ 2-3 ಚಪಾತಿಗೆ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿತ್ತಲ್ಲ, ಇದಕ್ಕೆ ಖಾರ, ಉಪ್ಪು, ಜೀರಾ ಪೌಡರ್, ಧನಿಯಾ ಪೌಡರ್, ಚಾಟ್ ಮಸಾಲ ಎಲ್ಲ ಹಾಕಿ ಅದ್ರ ಮೇಲೆ ಅರಿಶಿನ ಮತ್ತು ಹಿಂಗೆ ಹಾಕಬೇಕು. ಈಗ ಅದೆಲ್ಲ ಮಸಾಲೆ ಹಾಕಿದ್ದನ್ನು ಒಣ ಹಿಟ್ಟೆ ಮೊದಲು ಪೂರ್ತಿ ಕಲಿಸ್ಕೋಬೇಕು. ಅದಾದ ಮೇಲೆ ತೊಳೆದು ಹೆಚ್ಚಿಟ್ಟಿರುವಂಥ ಪಾಲಕ್ ಹಾಕಿ ಎಲ್ಲ ಕೂಡಿಸಿ ಇದು ಹಿಟ್ಟು ನಾದ್ಕೋಬೇಕು. ನೋಡಿರಿ, ಈಗ ನಾನು ಪಾಲಕನ್ನು ಕಲಿಸ್ತಾ ಇದ್ದೀನಿ. ಹಿಟ್ಟೊಳಗೆ ಕಲಸಿ ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಅದು ಕೈಯೊಳಗಡೆ ಚಪಾತಿ ಆಗಲಿಕ್ಕೆ ಸ್ವಲ್ಪ ಮೆದುವೇ ನಾದ್ಕೊಂಡ್ರೆ ಚೆನ್ನಾಗಿ ಚಪಾತಿ ಬರ್ತವೆ. ಇದು ಪಾಲಕ್ ಚಪಾತಿ ಆಗಿದ್ದರಿಂದ ಕಡ್ಡಿ ಬರಲಾರ್ದಂಗೆ ಆದಷ್ಟು ನೋಡ್ಕೋಬೇಕು. ಇಲ್ಲಾಂದ್ರೆ ಕಡ್ಡಿ ಅಡ್ಡಡ್ಡ ಬಂದು ಚಪಾತಿ ಹರಿದು ಬಿಡ್ತಾವೆ. ಸೊ ಬರ್ರಿ, ಪಾಲಕ್ ಚಪಾತಿದು ಕಣಕ ರೆಡಿ ಆಗೈತಿ. ಬರ್ರಿ, 2 ಬಿಸಿ ಚಪಾತಿ ಮಾಡೋನು. ಈ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ನಾದಿದ ಕೂಡಲೇ ಆಗಿಂದಾಗ ಮಾಡಬಾರ್ದು. ಇವನ್ನ ಒಂದು ಅರ್ಧ ತಾಸು ಬಿಡಬೇಕು ನಾದಿಟ್ಟು. ಅಂದ್ರೆ ಹಿಟ್ಟು ಚಲೋ ಹೊತ್ನಾಗೆ ನೆನೀತದೆ. ನನಗೆ ಬೆಳಗ್ಗೆ ಒಂದು ಸ್ಕೂಲಿಗೆ ಟೈಮ್ ಆಗಾಕತ್ತಿತ್ತಲ್ಲ, ಅದಕ್ಕೆ ನಾದಿದ ಕೂಡಲೇ ಏನು ಮಾಡಿದೆ, ಟೈಮ್ ಇಲ್ಲಪ್ಪ ಅಂತಂದ್ರೆ ಹಿಂಗೆ ಭಾಳ ಹೊತ್ತನ ಮಿದ್ದಬೇಕು ಹಿಟ್ಟನ್ನ. ಎಣ್ಣೆ ಹಾಕಬೇಕು, ಹಿಟ್ಟು ಹಾಕಬೇಕು, ಹಿಂಗೆ ಚಲೋ ಹೊತ್ನಾಗೆ ಕಲ್ಲಿಗೆ ಹಾಕಿ ಅದನ್ನು ಮಿದ್ದಬೇಕು. ಅಂದಾಗ ಹಿಟ್ಟು ಸಾಫ್ಟ್ ಆಗ್ತದೆ. ಹಿಟ್ಟು ಎಷ್ಟು ಹದ ಬರ್ತದೋ ಚಪಾತಿ ಅಷ್ಟು ಸಾಫ್ಟ್ ಆಗ್ತಾವೆ. ಸೊ ಫ್ರೆಂಡ್ಸ್, ನೋಡಿರಿ, ಈಗ ನಾನು ಚಪಾತಿ ಲಟ್ಸಾಕತ್ತೀನಿ. ಮೊದಲು ಅದನ್ನು ಪೂರ್ತಿ ದೊಡ್ಡದು ಒಂದು ಚಪಾತಿ ಮಾಡ್ಕೋತೀನಿ. ಅಂದ್ರೆ ದೊಡ್ಡ ಚಪಾತಿಗಿಂತ ಸ್ವಲ್ಪ ಕಡಿಮೆ ಆಗಬೇಕು, ಅಷ್ಟು ದೊಡ್ಡದು ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಸವರ್ತೀನಿ. ಅದ್ರ ತುಂಬ ಎಣ್ಣೆ ಸವರಿ ಅದರೊಳಗೆ ಮತ್ತು ಸ್ವಲ್ಪ ಹಿಟ್ಟು ಉದುರಿಸ್ಬೇಕು. ಗೋಧಿ ಹಿಟ್ಟು ಉದುರಿಸಿ ಅದನ್ನು ಫೋಲ್ಡ್ ಮಾಡಬೇಕು. ಅದನ್ನು 2 ಕಟ್ ಮಾಡಬೇಕು. ಮತ್ತು ಎಣ್ಣೆ ಹಚ್ಚಬೇಕು, ಮತ್ತು ಹಿಟ್ಟು ಹಾಕಬೇಕು, ಮತ್ತು ಅದನ್ನೊಂದು ಫೋಲ್ಡ್ ಮಾಡಬೇಕು. ಹಿಂಗೆ 3-4 ಫೋಲ್ಡ್ ಮಾಡಿದರೆ ಏನಾಗ್ತದೆ, ಚಪಾತಿ ಪದರಾಗಿ ಮೆತ್ತಗಾಗ್ತದೆ. ಆರಿದ್ರೂ ಮಕ್ಕಳಿಗೆ ಸ್ಕೂಲ್ನಾಗ ತಿನ್ನಕ್ಕೆ ಭಾಳ ಚಲೋ ಅನ್ನಿಸ್ತದೆ. ನೋಡಿರಿ, ಅದೇನು ಹರಿಯೋದಿಲ್ಲ, ಏನಾಗೋದಿಲ್ಲ, ಚಪಾತಿ ಚಲೋ ಬರ್ತದೆ. ಯಾಕಂದ್ರೆ ಹಿಟ್ಟು ಹದ ಬರುವಂಗೆ ನಾದ್ಕೊಂಡಿರ್ತೀವಲ್ಲ, ಅದಕ್ಕೆ ಎಷ್ಟು ಚಲೋ ಬಂತು ನೋಡಿರಿ ಚಪಾತಿ. ನಾ ಈಗ ಒಂದೇ ಸಲನ 2 ಚಪಾತಿ ಲಟ್ಟಿಸ್ಕೊಂಡು ಬಿಡ್ತೇನೆ. ಆಮೇಲೆ ಒಂದೇ ಸಲ ಬೇಯಿಸ್ಬಿಡ್ತೇನೆ. ಈಗ 2ನೇದು ಚಪಾತಿನೂ ರೆಡಿ ಆಯಿತು. ಈಗ ಒಂದೇ ಸಲಕ್ಕೆ ನಾನೇನು ಮಾಡ್ತೀನಿ, ಅಲ್ಲಿ ಹಂಚು ಕಾಯಕ್ಕಿಟ್ಟಿರ್ತೀನಿ, 2 ಚಪಾತಿ ಬೇಯಿಸಿ ತಗೊಂಡ್ಬಿಡ್ತೇನೆ. ಈ ಚಪಾತಿ ಹಿಟ್ಟು ನಾದೋದು ಹೆಂಗೆ ಅಗದಿ ಇಂಪಾರ್ಟೆಂಟ್ ಅಲ್ಲ, ಹಾಗೆ ಬೇಯಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ನೋಡಿರಿ, ಈಗ ನಾ ಆಲ್ರೆಡಿ ಹಂಚು ಕಾಯಕ್ಕಿಟ್ಟೀನಿ. ಅದಕ್ಕೆ ಬ್ರಷ್ಲೆ ಎಣ್ಣೆ ಸವರ್ಕೊಂಡೆ. ಅಂದರೆ ಬ್ರಷ್ಲೆ ಎಣ್ಣೆ ಸವರ್ಕೊಂಡ್ರೆ ಅಂದ್ರೆ ಒಟ್ಟು ಚಪಾತಿ ಹಂಚಿಗೆ ಅಂಟುಕೊಳ್ಳೋದಿಲ್ಲ. ಈಗ ನೋಡಿರಿ, ಚಪಾತಿ ಹಂಚಿನ ಮೇಲೆ ಹಾಕಿ 1-2 ಸಲ ಎಣ್ಣೆ ಹಾಕಬೇಕು. ಚಲೋ ಹೊತ್ನಾಗ ಎಣ್ಣೆ ಹಾಕಿ ಒಂದೇ ಸಮ ಉರಿ ಇಟ್ಟು ಬೇಯಿಸೋದ್ರಿಂದ ಚಪಾತಿ ಚೆಂದಾಗ ಬೇಯ್ತದೆ. ಆಮೇಲೆ ಹಿಂಗೆ ಸ್ವಲ್ಪ ಕಣ್ಣು ಬೀಳಬೇಕು, ಒಂಚೂರು ಚೂರು ಕಪ್ಪಾಗಬೇಕು, ಅಂದ್ರೆ ಚಪಾತಿ ಬೆಂದದ ಅಂತ ಲೆಕ್ಕ. ಈಗ ನೋಡಿರಿ, ನಂದು ಒಂದು ಚಪಾತಿ ಆಯಿತು. ಇದೊಂದು ಚಪಾತಿ ಮಾಡಾಕತ್ತೀನಿ. ನೋಡಿರಿ, ಇದಕ್ಕೆ ನಾ ಹಂಚಿಗೆ ಎಣ್ಣೆ ಹಚ್ಚೋದಿಲ್ಲ ಈ ಸಲ, ಯಾಕಂದ್ರೆ ಆಗಳ ಬ್ರಷ್ ಹಚ್ಚಿದ್ದೆಲ್ಲ ಅದಕ್ಕೆ ಹಚ್ಚಲಿಲ್ಲ. ಈಗ ಚಪಾತಿಗೆ ಅಷ್ಟೇ ಎಣ್ಣೆ ಹಚ್ಚೀನಿ. ನೋಡಿರಿ, ಕಣ್ಣು ಬಿದ್ದು ಬಿಸಿ ಚಪಾತಿ ನೋಡ್ರಲ್ಲೇ ಹಿಂಗೆ ಕಣ್ಣು ಬೀಳೋದಂತಾರೆ. ಇದಕ್ಕೆ ಕಪ್ಪು ಡಾಟ್ ಇರ್ತದಲ್ಲ, ಇದಕ್ಕೆ ಕಣ್ಣು ಬೀಳೋದಂತಾರೆ. ಹಂಗೆ ಬಿತ್ತಂದ್ರೆ ಚಪಾತಿ ಚೆಂದಾಗ ಬೆಂದದಂತ. ನೋಡ್ರಿ, ಈಗ ಕೈಯಾಗ ಎಷ್ಟು ಸಾಫ್ಟ್ ಆಗ್ಯದಂದ್ರೆ ಈ ಚಪಾತಿ ನೋಡಿದ್ರೆ ತಿನ್ಬೇಕು ಅನ್ನಿಸ್ತದೆ, ಅಷ್ಟು ಚಲೋ ಆಗ್ಯದ. ಈಗ ಇದು ಚಪಾತಿಗೆ ನಾ ಏನು ಮಾಡ್ತೀನಿ, ಬಿಸಿದ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕಿ ರೋಲ್ ಮಾಡಿ ಅವ್ನ ಡಬ್ಬಿಗೆ ಇಟ್ಟೆ ಅಂದ್ರೆ ಕಣ್ಣು ಮುಚ್ಚಿ ಡಬ್ಬಿ ಖಾಲಿ ಮಾಡ್ಕೊಂಡು ಬರ್ತಾನವ. ಸೊ ಫ್ರೆಂಡ್ಸ್, ನೀವು ಒಂದು ಸಲ ಇದು ಪಾಲಕ್ ಮಸಾಲ ಚಪಾತಿ ಮಾಡಿ ನೋಡಿರಿ. ನಿಮಗೂ ಚಲೋ ಅನಿಸಿದ್ರೆ ನೀವು ಮಾಡಿ ತಿನ್ನಿರಿ. ಮತ್ತು ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ನಿಮ್ಗೆ ನನ್ನ ಚಪಾತಿ ವಿಡಿಯೋ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಬಾಯ್.
ಪಾಲಕ್ ಚಪಾತಿನೇ ಯಾಕೆ ಮಾಡಬೇಕು